ಏನಾಗಿದೆ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಆಟಮ್ ಯಾವಾಗಲೂ ಏನಾಗಿರುತ್ತೆ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಇರ್ತದೆ. ಪಾಸಿಟಿವ್ ಚಾರ್ಜ್ ಮತ್ತು ನೆಗೆಟಿವ್ ಚಾರ್ಜ್ ಇಲ್ಲಿ ಈಕ್ವಲ್ ಇರೋದರಿಂದ ಏನಾಗಿರ್ತಲ್ಲಿ ಆಟಮ್ ಏನಾಗಿರ್ತಲ್ಲಿ ನ್ಯೂಟ್ರಲ್ ಆಗಿರುತ್ತೆ. ಪಾಸಿಟಿವ್ ಚಾರ್ಜ್ ಸೆಂಟರ್ ಒಳಗದ ಅವ್ರದ್ದು ಸುತ್ತ ಔಟ್ಸೈಡ್ ಏನು ತಿರುಗ್ಲಾಗ್ತದೆ ಎಲೆಕ್ಟ್ರಾನ್ಸ್ಗಳು ತಿರುಗ್ಲಾಗ್ತದೆ. ಎಲೆಕ್ಟ್ರಾನ್ಸ್ಗಳು ಏನೋ ಅಂತ ಹೇಳ್ತೇವೆ ನಾವು ಅಲ್ಲಿ ನೆಗೆಟಿವ್ ಚಾರ್ಜ್ ಅದ ಅಂತ ಹೇಳ್ತೇವೆ. ಸೊ ಪ್ರೋಟಾನ ಮತ್ತು ನ್ಯೂಟ್ರಾನ್ ಇನ್ಸೈಡ್ ಆಫ್ ದ ನ್ಯೂಕ್ಲಿಯಸ್ ಇರ್ತವೆ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ಸ್ ಕಳಿಸಿ ಏನಂತ ಕರಿತೀವಿ ಅದಕ್ಕೆ ನಾವು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಸುತ್ತಮುತ್ತ ಏನು ತಿರುಗ್ಲತ್ತವೆ ಎಲೆಕ್ಟ್ರಾನ್ಸ್ಗಳು ತಿರುಗ್ಲತ್ತವ. ಸೊ ಆಟಮ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಯಾಕಿರ್ತಪ್ಪ ಅಂದ್ರೆ ಪ್ರೋಟಾನ್ ಚಾರ್ಜ್ ಮತ್ತು ಎಲೆಕ್ಟ್ರಾನ್ ಚಾರ್ಜ್ ಈಕ್ವಲ್ ಇರೋದ್ರಿಂದ ಇದೇನಾಗ್ತದೆ ನಮಗಲ್ಲಿ ಈಕ್ವಲ್ ಆಗಿರ್ತದೆ ಅಂತ ಹೇಳ್ತೇವೆ. ದಿಸ್ ಇಸ್ ಅಬೌಟ್ ವಾಟ್ ಸ್ಟ್ರಕ್ಚರ್ ಆಫ್ ಆಟಮ್. they having 3 subatomic particles, proton, neutron and electrons. So for such kind of videos please subscribe my channel and share it with your friends. Thank you for watching.